ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ಈಗಾಗಲೇ ರಾಜ್ಯ ಕ್ಯಾಬಿನೆಟ್ ಸಭೆ ಮುಕ್ತಾಯಗೊಂಡಿದ್ದು ಜಾತಿ ಗಣತಿಯ ಬಗ್ಗೆ ಯಾವುದೇ ನಿರ್ಧಾರವನ್ನ ಕೈಗೊಳ್ಳಲಾಗಿಲ್ಲ. ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ನಡೆದಿರುವಂತಹ ವಿಶೇಷ ಕ್ಯಾಬಿನೆಟ್ ಸಭೆಯ ಬಗ್ಗೆ ಎಚ್.ಕೆ. ಪಾಟೀಲ್ ಈಗ ವಿಧಾನಸೌಧದಲ್ಲಿ ಮಾತನಾಡ್ತಾ ಇದ್ದಾರೆ. ಏನೇನು ಚರ್ಚೆಗಳಾಗಿದ್ದಾವೆ ಅನ್ನುವಂಥದ್ರ ಬಗ್ಗೆ ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಿದ್ದಾರೆ. ಸಂಪುಟದ ಬ್ರೀಫಿಂಗ್ ಅನ್ನು ಮಾಡ್ತಿದ್ದಾರೆ ಸಂಸದೀಯ ವ್ಯವಹಾರ ಸಚಿವರು ಕೂಡ ಆಗಿರ್ತಕ್ಕಂಥ ಎಚ್.ಕೆ. ಪಾಟೀಲ್. ಅದನ್ನು ನೋಡೋಣ. ಸ್ವಲ್ಪ ಮಟ್ಟಿಗೆ ಚರ್ಚೆ ಮಾಡಲಾಗಿದೆ. ಚರ್ಚೆ ಅಪೂರ್ಣ ಆಗಿರೋದ್ರಿಂದ ಮುಂದಿನ ಕ್ಯಾಬಿನೆಟ್ ಸಭೆ ಈ ವಿಷಯ ನಾವು ಮತ್ತೆ ಚರ್ಚೆ ಮಾಡಬೇಕಾಯಿತು. ಆದರೆ ಮುಂದಿನ ಕ್ಯಾಬಿನೆಟ್ಟು MM ಹಿಲ್ಸ್ನಲ್ಲಿ ನಡೀತಾ ಇದೆ 24ನೇ ತಾರೀಕಿಗೆ. ಅಲ್ಲಿ ವಿಷಯಗಳನ್ನೇ ಬೇರೆ ಪ್ರತ್ಯೇಕಿಸಿದ್ದೇವೆ. ಆ ಭಾಗದ ಅಭಿವೃದ್ಧಿ ವಿಚಾರದ ವಿಷಯಗಳ ಹೆಚ್ಚಾಗಿ ಅಲ್ಲಿ ಬರೋದರಿಂದ ಬಹುಶಃ ಅದಾದಮೇಲೆ 1 ಅಥವಾ 2ನೇ ತಾರೀಕಿಗೆ, 1ನೇ ತಾರೀಕು ಗುರುವಾರ ಆಗುತ್ತೆ. ಆದರೆ ಅದು ಮೇ ಡೇ, ಲೇಬರ್ ಡೇ, ಕಾರ್ಮಿಕ ದಿನಾಚರಣೆ, ಆ ಸೂಟಿನೂ ಇರ್ತದೆ. ಆ ಹಿನ್ನೆಲೆಯೊಳಗೆ ಅವತ್ತು ಸಭೆ ಆಗಲಿಕ್ಕಿಲ್ಲ. 2ನೇ ತಾರೀಕಿಗೆ ನಡೀತಕ್ಕಂಥ ಸಚಿವ ಸಂಪುಟದ ಸಭೆಯೊಳಗೆ ಮತ್ತೆ ಈ ವಿಷಯವನ್ನು ಕೈಗೆತ್ತಿಕೊಂಡು ಒಂದು ಅಂತಿಮವಾಗಿರ್ತಕ್ಕಂಥ ನಿರ್ಣಯವನ್ನು ಮಾಡೋದಕ್ಕೆ ರಾಜ್ಯ ಸಚಿವ ಸಂಪುಟ ನಿರ್ಣಯಿಸಿದೆ. ಸಭೆಯಲ್ಲಿ ಏನೇನು ಚರ್ಚೆಗಳು ಬಂದು ಸರ್? ಸಭೆಯಲ್ಲಿ ಯಾವ ಸಚಿವರು ಸಮೀಕ್ಷೆ ಬಗ್ಗೆ ಪರ ವಿರೋಧಗಳು ಅಥವಾ ಸಜೆಷನ್ಗಳು? ಇಲ್ಲ ಹಂಗೆ ಪರ ವಿರೋಧ ಅಂತಲ್ಲ. ಈಗ ಆರ್ಥಿಕ ಸಮೀಕ್ಷೆ ಮಾಡುವಾಗ ಅವನು ದನ ಕಟ್ಕೊಂಡಿದ್ದಾನ ಅಥವಾ ಅವನಿಗೆ ಯಾವ ರೀತಿಯಾಗಿರ್ತಕ್ಕಂಥ ಉತ್ಪನ್ನದ ಮೂಲ ಇದೆ, ಇಂಥವೇ ಆ ಪ್ಯಾರಾಮೀಟರ್ಸ್ ಏನು ಮಾಡಿದ್ದಾರೆ. ಆ ಪ್ಯಾರಾಮೀಟರ್ಗಳನ್ನು ಸಹಿತ ಭಾಳ ಗಂಭೀರವಾಗಿ ನಮ್ಮ ಸಭೆಯಲ್ಲಿ ಚರ್ಚೆ ಮಾಡಲಾಯಿತು. ಸಹಜವಾಗಿ ಸಾಮಾಜಿಕ ವಿಮರ್ಶೆ ಮಾಡುವಾಗಲೂ ಸಹಿತ ಅದರವೇ ಆಗಿರ್ತಕ್ಕಂಥ ಪ್ಯಾರಾಮೀಟರ್ಸ್ ಏನಿದ್ದು ಆ ಪ್ಯಾರಾಮೀಟರ್ಗಳ ಬಗ್ಗೆಯೂ ಚರ್ಚೆ ಮಾಡಿದ್ವಿ. ಕೆಲವು ವಿಚಾರಗಳಲ್ಲಿ ಕೆಲವು ಹಿರಿಯ ಸಚಿವರು ಸಹಿತ ಮಾರ್ಗದರ್ಶನ ಮಾಡಿದ್ದಾರೆ. ಹೀಗೆ ಮಾಡಿದರೆ ಹೆಂಗೆ, ಹಾಗೆ ಮಾಡಿದರೆ ಹೆಂಗೆ, ಅದರಲ್ಲಿ ಮತ್ತೇನು ಹೆಚ್ಚು ವಿವರ ಬೇಕು ಅದನ್ನ ಕೇಳಿದ್ದಾರೆ. ಒಟ್ಟಾರೆ ವಿವರಗಳನ್ನು ಮಾನ್ಯ ತಂಗಡಿಗೆಯವರು ಹಾಗೂ ಅಧಿಕಾರಿಗಳು ಮುಂದಿನ ಸಚಿವ ಸಂಪುಟದಲ್ಲಿ ಒದಗಿಸ್ತಾರೆ. ಮುಂದಿನ ಸಚಿವ ಸಂಪುಟದಲ್ಲಿ ಮತ್ತೆ ವಿವರವಾಗಿ ಚರ್ಚಿಸಿ ಮುಂದಿನ ನಿರ್ಣಯವನ್ನು ತೆಗೆದುಕೊಳ್ತೀವಿ. ಸರ್, ಪ್ಯಾರಾಮೀಟರ್ ಬಗ್ಗೆ ಡೌಟ್ ಇತ್ತು ನಿಮ್ಮ ಸಚಿವರುಗಳಿಗೆ ಅಂತ? ಆ ಪ್ಯಾರಾಮೀಟರ್ ಬಗ್ಗೆ ಡೌಟ್ ಇಲ್ಲ. ಸಿ, ದಿಸ್ ಈಸ್ ದಿ ರಿಪೋರ್ಟ್ ಡನ್. ಆ ರಿಪೋರ್ಟು ನಮ್ಗೆ ಕೈಗೆ ಹೋದ ವಾರ ಒಂದು 4-5 ದಿವಸದಿಂದ ಸಿಕ್ಕಿದೆ. ಅವುಗಳಲ್ಲಿ ಆ ಪ್ಯಾರಾಮೀಟರ್ಗಳಿವೆ. ಆ ಪ್ಯಾರಾಮೀಟರ್ನಲ್ಲಿ ಕೆಲವು ವಿವರಗಳನ್ನು ಕೇಳಬೇಕು ಅಂತ ಅನಿಸಿದೆ, ಅವ್ರು ಕೇಳಿದ್ದೇವೆ. ಸರ್, ಯಾಕೆಂದ್ರೆ ಜನಸಂಖ್ಯೆ ವಿಚಾರದಲ್ಲಿ ಏರುಪೇರಾಗಿದೆ ಅಂತ ಬಹಿರಂಗವಾಗಿ ಮಾತನಾಡುವಂತ ಕೆಲ ಸಚಿವರು ಈ ದನ ಕಟ್ಕೊಂಡಿದಾರ, ಆರ್ಥಿಕವಾಗಿ ಏನಿದ್ದಾರೆ, ಆ ವಿಚಾರ ಪ್ರಸ್ತಾಪ ಮಾಡಿದ್ದು ಯಾವ ರೀಸನ್ಗೋಸ್ಕರ ಅಂತ ಪ್ಯಾರಾಮೀಟರ್ ಚರ್ಚೆ ಮಾಡುವಾಗ ಬಂತದು. ಪ್ಯಾರಾಮೀಟರ್ಗಳನ್ನು ಚರ್ಚೆ ಮಾಡಿದ್ದೀವಿ ನಾವು. ಆರ್ಥಿಕ ಸಮೀಕ್ಷೆಯೊಳಗೆ ಏನೇನು ಪ್ಯಾರಾಮೀಟರ್ಸ್ ತೊಗೊಂಡಿದ್ದಾರೆ. ಇದು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ. ಈ ಶೈಕ್ಷಣಿಕ ಸಮೀಕ್ಷೆಯೊಳಗೂ ಸಹಿತ ಹಲವಾರು ವಿವರಗಳನ್ನು ನಾವು ಪಡೆದಿದ್ವಿ ಇವತ್ತು. ಅಲ್ಲ, ಪ್ಯಾರಾಮೀಟರ್ಸ್, there are several parameters that we discussed. ಸರ್, ಈಗ ಚರ್ಚೆ ಈಗ ಬೇರೆ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ವಿಚಾರದ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ. ಚರ್ಚೆ ಆಗ್ತಾ ಇರೋದು ಸಂಖ್ಯಾಬಲದ ಬಗ್ಗೆ. ಸಂಖ್ಯಾಬಲದ ಬಗ್ಗೆ ಚರ್ಚೆ ಆಗಿದೆ ಅಥವಾ ಈ ಸಾಮಾಜಿಕ ಸುಧಾರಣೆ ಇತ್ಯಾದಿ? ನೋಡಿ, ಸಂಖ್ಯಾಬಲದ ಸಂಬಂಧಿ ಏನು ತಪ್ಪು ಗ್ರಹಿಕೆಗಳು ಹೊರಗೆ ಬೀಳ್ತಾ ಇವೆ, ಅವುಗಳು ಸಂಪೂರ್ಣವಾಗಿ ಸರಿಯಾದ ವಿವರಗಳಂತೂ ಅಲ್ವೇ ಅಲ್ಲ. ಅದು ಈಗಾಗಲೇ ಸ್ಪಷ್ಟಪಡಿಸಲಾಗಿದೆ. 94.17% ಜನಸಂಖ್ಯೆಯನ್ನು ನಾವು ಸಮೀಕ್ಷೆ ಮಾಡಿದ್ದೇವೆ.
ಸಂಖ್ಯಾಬಲದ ಸಂಖ್ಯೆ ಚರ್ಚೆ ಆಗ್ತಾ ಇರೋದು. ಹ್ಞೂ ಸೋರಿಕೆಯಾದ ವರದಿಯಲ್ಲಿ ಜಾತಿ ಸಂಖ್ಯಾಬಲದ ಬಗ್ಗೆ ಈಗ ಚರ್ಚೆ ಆಗ್ತಾ ಇರೋದು. ಈಗ ಸೋರಿಕೆಯಾದ ವರದಿ ಪ್ರಶ್ನೆನೇ ಇಲ್ಲ. ಈಗ ಅದು ನಿಮಗೆ ಲಭ್ಯನೇ ಇದೆ, ನಿಮ್ಮ ಪತ್ರಿಕೆಯಲ್ಲಿ ಬಂದಿದ್ದು ಸರಿ ಇದೆ. ನಾವೇನು ಚರ್ಚೆ ಮಾಡಿದ್ದೇವೆ ಆ ಚರ್ಚೆ ಸಂದರ್ಭದೊಳಗೆ ಎಲ್ಲ ವಿಷಯ ವಿವರವಾಗಿ ಸಿಕ್ಕಿವೆ. ಆ ವಿವರ ಸರಿ ಇದೆ ಅಂತ ನಿಮ್ ಸಚಿವರುಗಳು ಹೇಳಿದ್ರ ಸರ್ ಸಚಿವ ಸಂಪುಟ ಸಭೆಯಲ್ಲಿ ಈಗ ಬರ್ತಾ ಮಾಧ್ಯಮದಲ್ಲಿ ಬಂದಿರೋ ವಿವರ ಅಲ್ಲ ಏನು ನಮಗೆ ಕೊಟ್ಟಿರ್ತಕ್ಕಂಥ ಪುಸ್ತಕ ಇದೆ, ವರದಿ ಇದೆ. ಆ ವರದಿಯಲ್ಲಿರ್ತಕ್ಕಂಥ ಮಾಹಿತಿ ನಿಮ್ಮ ಪತ್ರಿಕೆಯಲ್ಲೂ ಬಂದಿದೆ ಅಷ್ಟೇ. ಯಾಕೆಂದ್ರೆ ನಿಮ್ಮ ಯಾವ ಕೇಳ್ತಾ ಇದೀವಿ ಅಂದ್ರೆ ನಿಮ್ DCM ಒಂದು ಮಾತು ಹೇಳ್ತಾರೆ, ನಿಮ್ಗೆಲ್ಲ ಸಿಕ್ಕಿರೋದು ಈಗೆಲ್ಲ ಬಂದಿರೋ ವರದಿ ಅದು ವರದಿ ಎಲ್ಲ ಸುಳ್ಳು ರೀ ಅಂತ. ಆ ಕಾರಣಕ್ಕೋಸ್ಕರ ಅವರೇನಾದ್ರು ಆಕ್ಷೇಪ ವ್ಯಕ್ತಪಡಿಸಿ ಅಧಿಕೃತವಾಗಿ ಡೇಟಾ ರಿಲೀಸ್ ಮಾಡ್ಬಿಡಿ ಅಂತ ಏನಾದ್ರು ಒತ್ತಾಯ ಮಾಡಿದ್ರೆ ನನಗೆ ಗೊತ್ತಿಲ್ಲ, ನೀವು ಆ ಪ್ರಶ್ನೆ ಅವರನ್ನ ಕೇಳಿ. ಅಲ್ಲ ಸರ್, ಅಧಿಕೃತ ಡೇಟಾ ರಿಲೀಸ್ ಮಾಡಿ ಏನಂದ್ರಿ? ಒಕ್ಕಲಿಗ ಮತ್ತು ಲಿಂಗಾಯತ ಆ ನಂಬರ್ ಬಗ್ಗೆ ಇವತ್ತು ನಾವು ಚರ್ಚೆಗೆ ಬರಲಿಲ್ಲ ಸರ್. ಇನ್ನೊಂದು ಸರ್, ಅಂಗೀಕಾರ ಆಗಿದೆಯಾ ಸರ್? ಬರೀ ಕೇವಲ ಮಂಡನೆ ಅಷ್ಟೇನಾ? ಮತ್ತೆ ಡೇಟಾ ರಿಲೀಸ್ ಯಾವಾಗ ಮಾಡ್ಬೋದು ಸರ್ ನೀವು? ನೋಡಿ, ಇದು ಮಂಡನೆ ಆಗಿದೆ, ಇದ್ರ ಬಗ್ಗೆ ಚರ್ಚೆ ನಡೆದಿದೆ ಇಷ್ಟೇ. ಎಲ್ಲವೂ ಅಲ್ಲ, ಚರ್ಚೆ ಅಂತಿಮವಾಗಿ ನಿರ್ಣಯ ಆದಾಗ ಅದು ಅಂಗೀಕಾರ ಇತ್ಯಾದಿ ಇತ್ಯಾದಿ. ಅಲ್ಲ, ಈಗ ಸರ್ ಎಲ್ಲ ಸೌಹಾರ್ದವಾಗಿ ಡೋಂಟ್ ಗೆಟ್ ಹಿಮ್ ಕನ್ಫ್ಯೂಸ್. ಡೇಟಾ ರಿಲೀಸ್ ಅಧಿಕೃತವಾಗಿ ಮಾಡಬೇಕು ಅಂತ ಏನಾದರೂ ಇದೆಯಾ? ಈಗಿನ ಡೇಟಾ ಅಲ್ಲಲ್ರಿ, ಈಗ ಸದ್ಯಕ್ಕಂತೂ ಏನು ಕ್ಯಾಬಿನೆಟ್ನೊಳಗೆ ಏನಾಗ್ಯದ ಅದನ್ನ ಹೇಳಿದ್ವಿ ನಾವು. ಮತ್ತೆ ಹೆಚ್ಚಿಂದು ಇಲಾಖಾ ಸಚಿವರು ನಾಳೆ ನಾಡ್ದು ಮತ್ತೊಂದು ದಿವಸ ಹೇಳ್ತಾರೆ ನಿಮಗೆ. ನಮಸ್ಕಾರ, ಥ್ಯಾಂಕ್ ಯು. ಅಧಿಕೃತ ಬ್ರೀಫಿಂಗು ಇವತ್ತಿನ ಕ್ಯಾಬಿನೆಟ್ನಲ್ಲಿ ಏನು ನಡೆದಿದೆ ಅನ್ನೋದರ ಬಗ್ಗೆ ಅಧಿಕೃತ ಮಾಹಿತಿಯನ್ನು ಎಚ್ ಕೆ ಪಾಟೀಲ್ರು ಈಗ ನಡೆಸಿರುವಂತಹ ಸುದ್ದಿಗೋಷ್ಠಿಯಲ್ಲಿ ಹೇಳಿರುವಂಥದ್ದು. ಆದರೆ ಸಚಿವ ಪಾಟೀಲ್ರು ಇವತ್ತು ಅಧಿಕೃತವಾದಂತಹ ಒಂದು ಬ್ರೀಫಿಂಗನ್ನು ಮಾಡೋದಕ್ಕಿಂತ ಮುಂಚಿತವಾಗಿಯೇ ಇವತ್ತಿನ ವಿಶೇಷ ಕ್ಯಾಬಿನೆಟ್ ಆಗಿರೋದ್ರಿಂದಾಗಿ ವಿಶೇಷವಾಗಿ ಎಲ್ಲ ಸಚಿವರುಗಳು ಕೂಡ ತಮ್ಮ ಅಭಿಪ್ರಾಯಗಳನ್ನು ಮಾಧ್ಯಮದ ಜೊತೆಗೂ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಕ್ಯಾಬಿನೆಟಲ್ಲಿ ಏನು ಚರ್ಚೆ ನಡೆದಿದೆ ಅಂತೇಳಿ ಒಂದು ಸ್ಪಷ್ಟವಾಗಿದೆ, ಮುಂದಿನ ಕ್ಯಾಬಿನೆಟ್ ಅಂದರೆ ವೆರಿ ನೆಕ್ಸ್ಟ್ ಕ್ಯಾಬಿನೆಟ್ ಸಭೆಯಲ್ಲಿ ಇದರ ಬಗ್ಗೆ ಚರ್ಚೆ ಆಗುವುದಿಲ್ಲ. ಯಾಕಂದರೆ ಅದು MM ಹಿಲ್ಸಲ್ಲಿ ನಡೆಯುತ್ತೆ. MM ಹಿಲ್ಸಲ್ಲಿ ನಡೆಯುವಂಥದ್ದು ಮಲೆಮಹದೇಶ್ವರ ಬೆಟ್ಟದಲ್ಲಿ ನಡೀತಾ ಇರುವಂತಹ ಕ್ಯಾಬಿನೆಟ್ ಸಭೆ ಏನಿದೆ ಅದು ವಿಶೇಷ ಕ್ಯಾಬಿನೆಟ್ ಸಭೆ. ಅದು ಚಾಮರಾಜನಗರ ಮತ್ತು ಆ ಭಾಗದ ಜನರ ಸಮಸ್ಯೆಗಳ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅಜೆಂಡಾ ಇರುತ್ತೆ ಹೊರತು ಈ ಜಾತಿ ಗಣತಿಗೆ ಸಂಬಂಧಪಟ್ಟಂಥದ್ದು ಆ ಅಜೆಂಡಾದಲ್ಲಿ ಸೇರಿಕೊಳ್ಳೋದಿಲ್ಲ. ಅದು ಮತ್ತೆ ವಿಧಾನಸೌಧದಲ್ಲೇ ನಡೆಯುವಂತಹ ಕ್ಯಾಬಿನೆಟ್ ಸಭೆಯಲ್ಲಿ ಅದರ ಬಗ್ಗೆ ನಿರ್ಣಯಗಳನ್ನು ಕೈಗೊಳ್ಳಲಾಗುತ್ತೆ ಅಂತೇಳಿ ಒಂದು ಅಂಶ. ಮುಖ್ಯಮಂತ್ರಿಯವರು ಕೂಡ ಸಚಿವರುಗಳಿಗೆ ಲಿಖಿತವಾಗಿ ನೀವು ನಿಮ್ಮ ಅಭಿಪ್ರಾಯಗಳನ್ನು ತೆಗೆದುಕೊಂಡು ಬನ್ನಿ ಅನ್ನುವಂತಹ ಸೂಚನೆಯನ್ನು ಕೊಟ್ಟಿದ್ದಾರಂತೆ. ಹೀಗಾಗಿ ಮುಖ್ಯಮಂತ್ರಿಯವರು ಕೊಟ್ಟಿರತಕ್ಕಂತಹ ಸೂಚನೆಯ ಪ್ರಕಾರ ಈಗ ಎಲ್ಲ ಸಚಿವರು ಕೂಡ ತಮ್ಮ ಅಭಿಪ್ರಾಯಗಳನ್ನು ಅಧಿಕೃತವಾಗಿ ದಾಖಲಿಸುವಂತಹ ಸಾಧ್ಯತೆ ಇದೆ. ಆ ಮೂಲಕವಾಗಿ ನಾಳೆ ದಿವಸ ಇಲ್ಲ ಅವರು ಏನು ಹೇಳಿದರು ಇವರು ಏನು ಹೇಳಿದರು ಅನ್ನೋಂಥ ಗೊಂದಲಗಳಿರೋದಿಲ್ಲ. ಅವರವರ ಅಭಿಪ್ರಾಯ ಏನು ಅನ್ನುವಂಥದ್ದರ ಬಗ್ಗೆ ಒಂದು ಅಧಿಕೃತತೆ ಮುಖ್ಯಮಂತ್ರಿಯವರಿಗೂ ಸಿಗುತ್ತೆ. ನಾಳೆ ದಿವಸ ಸಚಿವರುಗಳು ಕೂಡ ಹೌದು ನಾನು ಕ್ಯಾಬಿನೆಟ್ ಸಭೆಯಲ್ಲಿ ನನ್ನ ಅಭಿಪ್ರಾಯವನ್ನು ಈ ರೀತಿಯಾಗಿ ಮಂಡಿಸಿದ್ದೀನಿ, ಈ ವಿಚಾರದಲ್ಲಿ ಈ ರೀತಿಯಾಗಿ ಮಂಡಿಸಿದ್ದೀನಿ ಅಂತ ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಸಂಪುಟ ಸಭೆ ಮುಗಿತಾ ಇದ್ದಂತೆಯೇ ಸಚಿವರುಗಳು ಯಾರ್ಯಾರು ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಚರ್ಚೆ ಅಪೂರ್ಣ ಆಗಿದೆ, ಡಿಸ್ಕಷನ್ ಆಗ್ತಾ ಇದೆ. ಯಾವುದೇ ಥರ ಯಾವುದೇ ಜಾತಿ ಯಾವುದೇ ಉಪಜಾತಿಗೆ ಯಾವ ಸಮಾಜಕ್ಕೂ ತೊಂದರೆ ಆಗಲ್ಲ. ಆದರೆ ಚರ್ಚೆ ಅಪೂರ್ಣ ಆಗಿದೆ, ಮತ್ತೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ. ಯಾರು ವಿರೋಧ ಮಾಡಿದ್ರು ನೋಡಪ್ಪ, ಇದು ಸಣ್ಣ ವಿಷಯ ಅಲ್ಲ. ನಾವು ಎಲ್ಲರನ್ನೂ ವಿಶ್ವಾಸ ತಗೊಂಡು ಮಾಡಬೇಕಾಗ್ತದೆ. ಅದರಿಂದ ಚರ್ಚೆ ಇನ್ನೂ ಆಗ್ತದೆ. ನಾಳೆ ಕ್ಯಾಬಿನೆಟ್ ಅಲ್ಲಿ ಇನ್ನೊಂದು ಕ್ಯಾಬಿನೆಟ್ ಆಗಲಿ, ಚರ್ಚೆ ಆಗಿ ಎಲ್ಲರನ್ನೂ ಒಪ್ಪಿಸಿಕೊಂಡೇ ತೀರ್ಮಾನ ಮಾಡ್ತೀವಿ. ನೋಡಪ್ಪ, ಇದರಲ್ಲಿ ಎಲ್ಲ ಸಮಾಜಕ್ಕೂ ನ್ಯಾಯ ಒದಗಬೇಕು. ಎಲ್ಲ ಸಮಾಜಕ್ಕೂ ನ್ಯಾಯ ಒದಗಲಿಕ್ಕೆ ಏನಾಗಬೇಕು, ಅದ್ರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅದ್ರ ಬಗ್ಗೆ ಲಿಖಿತವಾದ ಇನ್ಫಾರ್ಮೇಶನ್ ಎಲ್ಲ ಗ್ಯಾದರ್ ಮಾಡಿ ಅದು ನೆಕ್ಸ್ಟ್ ಕ್ಯಾಬಿನೆಟಿಗೆ ತಗೊಂಡ್ಬಂದು ಮಾತಾಡೋಣ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು. ವಿರೋಧ ಪ್ರಶ್ನೆ ಆಗಲಿ ಫಾರ್ ಅಂತ ಬಂದಿಲ್ಲ ಇದರಲ್ಲಿ. ಸಬ್ಜೆಕ್ಟ್ ಹ್ಯಾಸ್ ಬಿನ್ ಡೆಫರ್ಡ್ ನಾವು ಅಂಟಿಲ್ ಫುಲ್
ರಿಪೋರ್ಟ್ ಹ್ಯಾಸ್ ಟು ಕಮ್ ಅಂಡ್ ಇಟ್ ಶುಡ್ ಎಲ್ಲ ಸಮಾಜದವ್ರಿಗೂ ಈಗ ರಿಪೋರ್ಟ್ ಅವ್ರ ಸಮಾಜಕ್ಕೆ ಸಿಗುತ್ತೆ. ಆ ರಿಪೋರ್ಟ್ ತಗೊಂಡು ನೋಡ್ರಿ. ತಾವು ಅಭಿಪ್ರಾಯ ವ್ಯಕ್ತಪಡಿಸಿದ್ರೆ ಹೌದು. ಕ್ಯಾಬಿನೆಟ್ ಅಲ್ಲಿ ಎಲ್ಲರೂ ಅವರು ನಿಲ್ವೇನು ಸರ್? ಹೇಳಿದೀವಲ್ಪ ಎಷ್ಟತಿ ಹೇಳಿ. ಬರೋ ಕ್ಯಾಬಿನೆಟ್ ಅಲ್ಲಿ ಫೈನಲ್ ಆಗುತ್ತೆ ಸರ್ ಇದು. ಸರ್ ಕೊನೆ ಪ್ರಶ್ನೆ ಸರ್, ಬರೋ ಕ್ಯಾಬಿನೆಟ್ ಫೈನಲ್ ಆಗುತ್ತೆ? ಕ್ಯಾಬಿನೆಟ್ ಅಲ್ಲಿ ಇದ್ರ ಬಗ್ಗೆ ತರೋವಾಗಿ ಕೂಲಂಕಷವಾಗಿ ಪರಿಶೀಲನೆ ಮಾಡಿ ನೆಕ್ಸ್ಟ್ ಕ್ಯಾಬಿನೆಟ್ ಈಗ 5.5 ಕೋಟಿ ಜನರದ್ದು ಸರ್ವೆ ಆಗಿದೆ. ಅದು ಇಷ್ಟು ಸುಲಭವಾಗಿ ನಾವು ನಿರ್ಧಾರಗಳು ತಗೊಳಕ್ಕಾಗಲ್ಲ. ಆಮೇಲೆ ಆಳವಾಗಿ ಅಧ್ಯಯನ ಮಾಡಬೇಕಾಗುತ್ತೆ. ಸೊ ಮುಂದಿನ ಕ್ಯಾಬಿನೆಟ್ಗಳಲ್ಲಿ ಚರ್ಚೆ ಆಗುತ್ತೆ. ಅದು ಏನೇ ಇದ್ರು ಇವತ್ತು ನೋಡಿ, ಸಾಮಾಜಿಕ ನ್ಯಾಯ ಕೊಡಿಸೋದ್ರಲ್ಲಿ ಯಾರ್ದು ವಿರೋಧ ಇಲ್ಲ. ಕ್ಯಾಬಿನೆಟ್ ಒಳಗಡೆ ನಾವೇ ಇರ್ತೀವಲ್ಲ, ಯಾರ್ದು ವಿರೋಧ ಇಲ್ಲ. ಇವಾಗ ಏನಿದೆ, ಕಾನೂನು ಸಚಿವರು ಅವರು ತಮ್ಗೆ ಬ್ರೀಫ್ ಮಾಡ್ತಾರೆ. ಇದು ಅಪೂರ್ಣ ಆಗಿದೆ ಸಭೆ ಅಂತ ನೋಡಿ ಯಾರು ವಿರೋಧ ಅಂತ ಇಲ್ಲ, ಮಾಹಿತಿಯನ್ನ ಕೇಳಿದ್ದಾರೆ. ಅವರೇ ಕೇಳಿದ್ದಂತಲ್ಲ, ಎಲ್ಲ ಸಚಿವರುಗಳು ಕೂಡ ಅವರಲ್ಲಿರ್ತಕ್ಕಂಥ ಸಂಶಯಗಳ ಬಗ್ಗೆ ಮಾಹಿತಿಯನ್ನ ಕೇಳಿದ್ದಾರೆ. ಆ ಮಾಹಿತಿಗಳನ್ನು ಕೊಡ್ತಕ್ಕಂಥದ್ದಕ್ಕೆ ಇನ್ನು ಕಾಲಾವಕಾಶದ ಅಗತ್ಯತೆ ಇದೆ ಅಂತೇಳಿ ಮನಗಂಡು ಚರ್ಚೆ ಅಪೂರ್ಣ ಆಗಿದೆ. ಮುಂದಿನ ಸಚಿವ ಸಂಪುಟದ ಸಭೆಯಲ್ಲಿ ವಿಸ್ತೃತವಾದಂಥ ಚರ್ಚೆ ಮುಂದುವರಿಯುತ್ತೆ. ಆ ನಂತರ ಅಂತಿಮ ನಿರ್ಣಯ ಆಗ್ತದೆ. ನಮ್ಮ ಸುದೀರ್ಘವಾಗಿ ನಮ್ಮ ಕ್ಯಾಬಿನೆಟ್ ಅಲ್ಲಿ ಸಿಎಂ ಅಧ್ಯಕ್ಷತೆಯಲ್ಲಿ ಉಪಮುಖ್ಯಮಂತ್ರಿಯವರ ಸಮ್ಮುಖದಲ್ಲಿ 32 ಜನನು ಬಹಳ ಡೀಟೈಲ್ ಚರ್ಚೆಯನ್ನು ಪ್ರಾರಂಭ ಮಾಡಿದ್ದೀವಿ. ಎಲ್ಲ ಚರ್ಚೆನ ರಿಸೀವ್ ಮಾಡಿದ್ದಾರೆ. ಚರ್ಚೆ ಅಪೂರ್ಣ ಆದ್ರಿಂದ ಡೆಫರ್ ಮಾಡಿದ್ದಾರೆ. ಇನ್ನೊಂದು ಕ್ಯಾಬಿನೆಟ್ ಅಲ್ಲಿ ಪೂರ್ಣ ಪ್ರಮಾಣದ ಚರ್ಚೆ ಮಾಡಿ ನಂತರ ಮುಖ್ಯಮಂತ್ರಿಗಳು ತೀರ್ಮಾನ ತಗೋತಾರೆ. ಬಹುಶಃ ಒಂದು ನಿಮಿಷ, ಈಗ ರಾಜ್ಯ ಜನರಿಗೆ ನಿಜವಾಗ್ಲೂ ಎಲ್ಲರೂ ಸಮಾಧಾನವಾಗಿ ರಿಸೀವ್ ಮಾಡ್ತಾರೆ. ಸಂಪುಟ ಸಭೆ ಮುಗೀತು. ಮತ್ತು ನಮ್ಮ ಎಲ್ಲರ ಅಭಿಪ್ರಾಯಗಳನ್ನು, ಎಲ್ಲ ಸಚಿವರ ಅಭಿಪ್ರಾಯಗಳನ್ನು ಕೊಡಿ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಮೀಟಿಂಗಲ್ಲಿ ನಾವು ಅಭಿಪ್ರಾಯಗಳನ್ನು ರೈಟಿಂಗಲ್ಲಾದರೂ ಕೊಡ್ಬೋದು, ಓರಲ್ಲಾಗಾದರೂ ನಾಳೆನೇ ಕೊಡ್ಬೋದು. ಒಂದು 4-5 ದಿನ ಟೈಮ್ ನೆಕ್ಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ಒಳಗಡೆ ಕೊಡಿ ಅಂತ ಹೇಳಿದ್ದಾರೆ. ನಮ್ಮ ಸರ್ಕಾರದ ಒಂದು ನಿಲುವಿದೆ. ಚರ್ಚೆ ಅಪೂರ್ಣ ಆಗಿದೆ. ಮುಂದಿನ ಸಚಿವ ಸಂಪುಟದಲ್ಲಿ ಚರ್ಚೆ ಮುಂದುವರಿತದೆ. ನೋಡಿ, ನಾನು ಇವೆಲ್ಲ ಹೈಪೋಥೆಟಿಕಲ್ ಕ್ವಶನ್ಸ್ಗೆ ಉತ್ತರ ಕೊಡೋದಿಲ್ಲ. ನಾವು ರಾಜ್ಯದ ಜನರ ಹಿತದೃಷ್ಟಿಯ ಆಧಾರದ ಮೇಲೆ ಮುಂದಿನ ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡುತ್ತೇವೆ. ಎಲ್ಲ ಊಹಾಪೋಹಗಳು. ಶಾಸಕರ ಜೊತೆಲಿ ಮಾತಾಡ್ತೀವಿ. ನಾವು ಏನ್ ಮಾತಾಡ್ತೀವಿ? ಹೌದು, ನಾನು ಬ್ಯುಸಿ ಇದ್ದೆ ಅವತ್ತಿನ ದಿವಸ. ನಾನು ನಮ್ಮ ಸ್ನೇಹಿತರ ಜೊತೆಲೂ ಮಾತನಾಡ್ತೇನೆ. ನೋಡಿ, ಈಗ ಏನೇನು ಹೇಳಿದ್ದಾರೆ, ಏನೇನು ಚರ್ಚೆ ಆಗಿದೆ ಅದೆಲ್ಲ ಇಲ್ಲಿ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಚರ್ಚೆ ಅಪೂರ್ಣ ಆಗಿದೆ, ಸೌಹಾರ್ದಯುತವಾಗಿ ಚರ್ಚೆ ಆಗಿದೆ. ಎಲ್ಲರ ಹಿತದೃಷ್ಟಿಯಿಂದ ಒಂದು ತೀರ್ಮಾನ ಆಗ್ತದೆ. ಇವತ್ತು ಚರ್ಚೆ ಅಪೂರ್ಣ ಆಗಿದೆ. ಚರ್ಚೆ ಮುಂದಿನ ಕ್ಯಾಬಿನೆಟ್ ನಲ್ಲಿ ಮುಂದುವರಿತದೆ ಅಷ್ಟೇ. ಅಲ್ಲಿ ಇನ್ನು ಈಗ ನನ್ನ ಇದು ಅಭಿಪ್ರಾಯ ಇನ್ನೂ ಬಂದಿಲ್ಲ. ಈಗ ಚರ್ಚೆ ಆಗ್ತಾ ಇದೆ. ಎಲ್ಲರೂ ತಮ್ಮ ಅಭಿಪ್ರಾಯಗಳನ್ನು ಹೇಳ್ತಾ ಇದ್ದಾರೆ. ಆ ಮುಂದಿನ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮುಂದುವರಿತದೆ. ಲಿಖಿತ ಪ್ರಶ್ನೆ ಇಲ್ಲ. ಈಗ ಇವತ್ತು ಚರ್ಚೆ ಅಪೂರ್ಣ ಆಗಿದೆ. ಪ್ಲೀಸ್, ಈಗ ಇಂದು ಸಂಪುಟ ಸಭೆಯಲ್ಲಿ ಚರ್ಚೆ ಆಯಿತು. ಚರ್ಚೆ ಅಪೂರ್ಣಗೊಂಡಿದೆ. ಮತ್ತೆ ಮುಂದಿನ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮುಂದುವರಿತದೆ. ಬಹಳ ಮುಖ್ಯವಾಗಿ ಜಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಕ್ಯಾಬಿನೆಟ್ನಲ್ಲಿ ಚರ್ಚೆಯನ್ನು ನಡೆಸಲಾಗಿದೆ. ಚರ್ಚೆ ಅಪೂರ್ಣಗೊಂಡಿದೆ ಅನ್ನುವಂತಹ ಮಾತುಗಳನ್ನು ಹೇಳಿದ್ದಾರೆ. ಮತ್ತು ಅದು ಮುಂದಿನ ಕ್ಯಾಬಿನೆಟ್ನಲ್ಲಿ ಅಂತಿಮ ತೀರ್ಮಾನ ಹೊರಬರುತ್ತೆ ಅನ್ನುವಂತಹದ್ದು ಕೂಡ ಖಾತ್ರಿ ಇಲ್ಲ. ಮೇ 2ನೇ ತಾರೀಕಿನಂದು ಚರ್ಚೆ ಆಗಬಹುದು, ಮುಂದುವರೆದ ಚರ್ಚೆ ಆಗಬಹುದು, ಮುಂದಿನ ಕ್ಯಾಬಿನೆಟ್ಗಳಲ್ಲೂ ಕೂಡ ಬರಬಹುದು ಅನ್ನುವಂತಹ ಧಾಟಿಯಲ್ಲಿನೇ ಸಚಿವರುಗಳು ಮಾತಾಡ್ತಾ ಇರುವಂಥದ್ದನ್ನು ನೋಡಿದರೆ, ಈ ಜಾತಿ ಗಣತಿಯ ಅಂಗೀಕಾರ ಅಥವಾ ತಿರಸ್ಕಾರದಂತಹ ವಿಚಾರಗಳನ್ನು ಇಮಿಡಿಯೇಟ್ ಆಗಿ ಯಾವುದೇ ನಿರ್ಧಾರಕ್ಕೆ ಸರ್ಕಾರ ಬರುವ ಲಕ್ಷಣಗಳು ಕಾಣ್ತಾ ಇಲ್ಲ. ಮುಖ್ಯಮಂತ್ರಿಯವರು ಎಲ್ಲ ಸಚಿವರುಗಳ ಬಳಿಯಿಂದಲೂ ಕೂಡ ಮಾಹಿತಿಯನ್ನು ಸಂಗ್ರಹಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಅವರ ಅಭಿಪ್ರಾಯಗಳನ್ನು ಕೇಳಿದ್ದಾರೆ ಅಂತ ಹೇಳಿ. ಹಾಗಾದರೆ ಅವರ ಅಭಿಪ್ರಾಯಗಳ ವಿಚಾರಕ್ಕೆ ಬಂದಾಗ 2 ಅಂಶಗಳನ್ನು ನಾವಿಲ್ಲಿ ಗಮನಿಸಬಹುದು. ಒಂದು, ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ಸಚಿವರುಗಳು ಈ ಜಾತಿ ಗಣತಿಯಲ್ಲಿರ್ತಕ್ಕಂತಹ ನಂಬರ್ಗಳಿಗೆ ಸಂಬಂಧಪಟ್ಟಂತೆ, ಅಂದರೆ ಜನಸಂಖ್ಯೆಗೆ ಸಂಬಂಧಪಟ್ಟಂತೆ ಆಕ್ಷೇಪವನ್ನು ಎತ್ತಿದ್ದಾರೆ. ನಮ್ಮ ಸಮುದಾಯಗಳಲ್ಲಿ ಈ ಆತಂಕ ಇದೆ ಅನ್ನುವಂತಹ ವಿಚಾರವನ್ನು ಮುಖ್ಯಮಂತ್ರಿಯವರ ಗಮನಕ್ಕೆ ತರುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ ಅನ್ನೋದು ಒಂದು ಭಾಗ. ಆದರೆ ಮತ್ತೊಂದು ಕಡೆಯಲ್ಲಿ ಅದೇ ಕ್ಯಾಬಿನೆಟ್ ಸಭೆಯಲ್ಲಿ ದಲಿತ ಸಮುದಾಯದ
ಸಚಿವರುಗಳು ಇಲ್ಲ ಇದನ್ನ ಅಂಗೀಕಾರ ಮಾಡಬೇಕು ನಾವು ಅನ್ನುವಂತಹ ಧಾಟಿಯಲ್ಲೂ ಕೂಡ ಮಾತನಾಡಿದ್ದಾರೆ ಅಂತ ಹೇಳಿ. ಇವೆರಡೂ ಕೂಡ ಅಭಿಪ್ರಾಯ ಇರುವಂತಹ ಕಾರಣಕ್ಕಾಗಿಯೇ ಇವತ್ತು ಚರ್ಚೆ ಅಪೂರ್ಣಗೊಂಡಿದೆ. ಯಾಕಂದರೆ ಹಿರಿಯ ಸಚಿವರಾಗಿರುವಂತಹ KH ಮುನಿಯಪ್ಪ ಅವರಿರ್ಬೋದು ಅಥವಾ ವಿಶೇಷವಾಗಿ SC ಮಹದೇವಪ್ಪ ಅವರು, ಇವರು ಈ ಏನು ವರದಿ ಏನಿದೆ ಇದನ್ನು ಅಂಗೀಕಾರ ಮಾಡಬೇಕು ಅನ್ನುವಂತಹ ಧಾಟಿಯಲ್ಲೂ ಕೂಡ ಮಾತನಾಡಿದ್ದಾರೆ ಅನ್ನುವಂತಹದ್ದು ಸದ್ಯಕ್ಕಿರುವಂತಹ ಮಾಹಿತಿ. ಮತ್ತಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ತಿಮ್ಮೇಗೌಡರೆ, ಬಹಳ ಮುಖ್ಯವಾಗಿ ಇವತ್ತಿನ ಕ್ಯಾಬಿನೆಟ್ನಲ್ಲಿ ನಡೆದಿರುವಂತಹ ವಿಚಾರಗಳಿಗೆ ಬಂದಾಗ ಚರ್ಚೆ ಅಪೂರ್ಣ ಅನ್ನುವಂಥ ಮಾತನ್ನು ಎಲ್ಲರೂ ಕೂಡ ಕೇಳಿದ್ದಾರೆ. ಆದರೆ ಅಲ್ಲಿ HK ಪಾಟೀಲರು ಕೂಡ ಬ್ರೀಫ್ ಮಾಡುವಾಗ ನಾವು ಪ್ಯಾರಾಮೀಟರ್ಗಳನ್ನು ನೋಡ್ತಾ ಇದ್ವಿ ಅನ್ನುವಂತಹ ಮಾತುಗಳನ್ನು ಬಹುಶಃ ಅದು ತೇಲಿಸುವಂತಹ ಧಾಟಿಯಲ್ಲಿ ಅವರು ಹೇಳಿದ್ದಾರೆ. ಪ್ಯಾರಾಮೀಟರ್ ಬಗ್ಗೆ ಈಗ ಚರ್ಚೆ ಮಾಡುವಂತಹ ಹಂತವನ್ನು ದಾಟಿ ಮುಂದಕ್ಕೆ ಬಂದಾಗಿದೆ. ಅದು HK ಪಾಟೀಲರಿಗೂ ಕೂಡ ಗೊತ್ತಿರುವ ವಿಚಾರಣೆ. ಆದರೆ ಯಾವ ವಿಷಯಗಳ ಬಗ್ಗೆ ಚರ್ಚೆ ಆಗಿದೆಯಂತೆ ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ? ಖಂಡಿತವಾಗಿಯೂ ಹರಿಪ್ರಸಾದ್, ನೋಡಿ, ಬಹಳ ಮುಖ್ಯವಾಗಿ ತೀವ್ರ ಕುತೂಹಲ ಮತ್ತು ನಾನಾ ವ್ಯಾಖ್ಯಾನಗಳಿಗೆ ನಾಂದಿ ಆಡಿದಂಥ ಈ ಒಂದು ಜಾತಿಗಣತಿ ವರದಿಗೆ ಸಂಬಂಧಪಟ್ಟಂತೆ ಇವತ್ತು ವಿಶೇಷ ಸಚಿವ ಸಂಪುಟ ಸಭೆ ನಡೀತು. ಈ ಒಂದು ಸಭೆಯಲ್ಲಿ ಯಾವುದೇ ರೀತಿಯಾದಂಥ ಒಂದು ಸ್ಪಷ್ಟ ನಿಲುವಿಗೆ ಬರದಂಥ ನಿಟ್ಟಿನಲ್ಲಿಯೇ ಈ ಒಂದು ಸಚಿವ ಸಂಪುಟ ಸಭೆ ಮುಕ್ತಾಯವಾಗಿರ್ತಕ್ಕಂಥದ್ದು. ಆರಂಭದಲ್ಲಿ ಅಂದರೆ ಮುಕ್ತಾಯವಾದಂಥ ಆರಂಭದಲ್ಲಿ ಮಲೆಮಹದೇಶ್ವರ ಬೆಟ್ಟದಲ್ಲಿ ನಡೆಯುವಂಥ ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ಮಾಡ್ತಾರೆ, ಅಲ್ಲಿ ಒಂದು ಐತಿಹಾಸಿಕವಾದಂಥ ಒಂದು ತೀರ್ಮಾನವನ್ನು ಕೈಗೊಳ್ತಾರೆ ಅನ್ನುವಂಥ ಒಂದು ಮಾಹಿತಿ ಕೂಡ ಹರಿದಾಡ್ತಾ ಇತ್ತು. ಆದರೆ ಮಲೆಮಹದೇಶ್ವರ ಬೆಟ್ಟದಲ್ಲಿ ನಡೆಯುವಂಥ ಒಂದು ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಅಲ್ಲಿ ಸ್ಥಳೀಯವಾಗಿ ಆ ಒಂದು ಮೈಸೂರು ಭಾಗದ ವಿಷಯಗಳಿಗೆ ಸಂಬಂಧಪಟ್ಟಂಥ ಅಷ್ಟೇ ಅಲ್ಲಿ ಚರ್ಚೆ ನಡೆಸುವ ಹಿನ್ನೆಲೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ ಮೇ 2ನೇ ತಾರೀಕು ನಡೆಯುವಂಥ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಅಧಿಕೃತವಾಗಿ ಒಂದು ತೀರ್ಮಾನವನ್ನು ಕೈಗೊಳ್ತೀವಿ, ಈ ಬಗ್ಗೆ ಒಂದು ಸುದೀರ್ಘವಾಗಿ ಚರ್ಚೆಯನ್ನು ಮಾಡ್ತೀವಿ ಎನ್ನುವಂಥ ಒಂದು ಮಾತನ್ನು ಕಾನೂನು ಸಚಿವ HK ಪಾಟೀಲ್ ಅವರು ಹೇಳಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಈ ಸರ್ಕಾರದ ಈ ಒಂದು ನಡೆಯ ಹಿಂದೆ ಎಲ್ಲೋ ಒಂದು ಕಡೆಗೆ ಎಚ್ಚರಿಕೆ ಹೆಜ್ಜೆ ನಡೆಯೋದಕ್ಕೆ ಸರ್ಕಾರ ಮುಂದಾಯ್ತಾ ಅಂತ. ಯಾಕಂತ ಹೇಳಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿ ಕೇಳಿ ದಾಳವನ್ನು ಉಳಿಸೋದ್ರಲ್ಲಿ ಎಕ್ಸ್ಪರ್ಟು. ಯಾಕಂತ ಹೇಳಿದ್ರೆ ನಮ್ಮ ನ್ಯೂಸ್ 18ಗೆ ಮಾಹಿತಿ ಲಭ್ಯ ಆಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಈ ಒಂದು ಅಂದರೆ ಅಭಿಪ್ರಾಯ ಸಂಗ್ರಹಿಸುವಂಥ ಒಂದು ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಅಭಿಪ್ರಾಯಗಳನ್ನು ಲಿಖಿತ ರೂಪದಲ್ಲಿ ಕೊಡಿ ಎನ್ನುವಂಥ ಒಂದು ನಿಟ್ಟಲ್ಲಿ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ನ್ಯೂಸ್ 18 ಜೊತೆ ಮಾತನಾಡಿದಂಥ HK ಪಾಟೀಲ್ ಅವರು ಕೂಡ ಇನ್ನೂ 8-10 ಮಂದಿ ಸಚಿವರು ಮಾತನಾಡುವಂಥ ಒಂದು ಅವಕಾಶ ಮಾತನಾಡಬೇಕಾಗಿದೆ. ಹೀಗಾಗಿ ಇವತ್ತಿನ ಸಭೆ ಅಪೂರ್ಣಗೊಂಡಿದೆ, ಇನ್ನೂ ಸುದೀರ್ಘವಾಗಿ ಚರ್ಚೆ ಆಗಬೇಕಾಗಿದೆ, ಆ ಬಳಿಕ ನಾವು ತೀರ್ಮಾನವನ್ನು ಕೈಗೊಳ್ತೀವಿ ಎನ್ನುವಂಥ ನಿಟ್ಟಲ್ಲಿ. ಒಂದು ವೇಳೆ ಏನಾದರೂ ಮೇಲ್ವರ್ಗಗಳ ಸಚಿವರು ಏನಾದರೂ ಲಿಖಿತವಾಗಿ ಅಭಿಪ್ರಾಯವನ್ನು ಮಂಡಿಸಿದ್ದೇ ಆಗಿದ್ದಲ್ಲಿ ಅದು ದಾಖಲೆಯಾಗಿ ಉಳ್ಕೊಳ್ಳುತ್ತೆ. ಮತ್ತೊಂದು ಕಡೆಯಾಗಿ ಇತರೆ ಸಮುದಾಯಗಳ ಆಕ್ರೋಶಕ್ಕೂ ಕೂಡ ಗುರಿಯಾಗ್ಬೋದು. ಸೊ ಹೀಗಾಗಿ ಲಿಖಿತ ರೂಪದಲ್ಲಿ ಸಚಿವರುಗಳು ಒಂದು ಅಭಿಪ್ರಾಯವನ್ನು ಕೊಡೋದಕ್ಕೆ ಹಿಂದೇಟನ್ನು ಹಾಕ್ಬೋದು. ಈ ಮೂಲಕವಾಗಿ ಮೇಲ್ವರ್ಗಗಳ ಸಚಿವರನ್ನು ಕಟ್ಟಿ ಹಾಕುವಂಥ ಒಂದು ಪ್ರಯತ್ನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಒಂದು ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಸೊ ಇವತ್ತಿನ ಒಂದು ಸಚಿವ ಸಂಪುಟ ಸಭೆಯಲ್ಲಿ 8-10 ಮಂದಿ ಸಚಿವರು ಅಷ್ಟೇ ಮಾತನಾಡಿದರೆ, ಮತ್ತೊಂದು ಕಡೆಗೆ ಕೆಲವೊಂದು ಅಭಿಪ್ರಾಯವನ್ನ ಅಂದ್ರೆ ವ್ಯಕ್ತಪಡಿಸಿದ್ದಾರೆ ಅಂತ. ಮತ್ತೊಂದು ಕಡೆಗೆ ದಲಿತ ಸಮುದಾಯದವರು, ಹಿಂದುಳಿದ ವರ್ಗಗಳ ಸಚಿವರು ಕೂಡ ಈ ಒಂದು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಈ ಒಂದು ವರದಿಯನ್ನು ತಯಾರಿಸಲಾಗಿದೆ, ಈ ಒಂದು ವರದಿಯನ್ನು ಅಂಗೀಕರಿಸಿ ವಿಶೇಷ ಅಧಿವೇಶನವನ್ನು ಕರೆಯಿರಿ ಎನ್ನುವಂತ ಒಂದು ನಿಟ್ಟಲ್ಲಿ ಹಿರಿಯ ಸಚಿವರಾಗಿರ್ತಕ್ಕಂಥ KH ಮುನಿಯಪ್ಪನವರು ಮತ್ತು ಮಾದೇವಪ್ಪನವರು ಕೂಡ ಒತ್ತಾಯವನ್ನ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಧನ್ಯವಾದ ತಮ್ಮೆಲ್ಲ ಅಪ್ಡೇಟ್ಸ್ಗಾಗಿ. ಇಲ್ಲಿ ಬಹಳ ಮುಖ್ಯವಾಗಿ ಒಂದು ಅಂಶವನ್ನು ನಾವು ಗಮನಿಸಬಹುದು. ಯಾವ ರೀತಿಯಲ್ಲಿ ಲಿಖಿತ ಉತ್ತರ ಅಥವಾ ಲಿಖಿತ ಅಭಿಪ್ರಾಯ ವ್ಯಕ್ತಪಡಿಸುವಂಥದ್ದು ಅನ್ನುವಂಥ ವಿಚಾರ ಇದೆಯಲ್ಲ, ತಿಮ್ಮೇಗೌಡರು ಕೂಡ ಹೇಳಿದಂಗೆ ಅದು ಒಂದು ದಾಖಲೆಯಾಗಿ ಉಳ್ಕೊಳ್ಳುತ್ತೆ. ಅವರ ಅಭಿಪ್ರಾಯ ಏನು ಅನ್ನೋದು ಗೊತ್ತಾಗತ್ತೆ. ಮತ್ತು ಹೌದು, ಅದು ಕ್ಯಾಬಿನೆಟ್ಗೆ ಕೊಡ್ತಾ ಇರುವಂತಹ ಅವರ ಲಿಖಿತವಾದಂತಹ ಅಭಿಪ್ರಾಯವನ್ನೇ ಆಗಿರಬಹುದು, ಆದರೆ ಅದರ ಮೂಲಕವಾಗಿ ಅವರ ನಿಲುವುಗಳು ಏನು ಅನ್ನುವಂಥದ್ದು ಒಂದು ದಾಖಲೆಯಾಗಿ ಉಳ್ಕೊಳ್ಳುತ್ತೆ. ಅದು ಅವರು ತಮ್ಮ ಸಮುದಾಯದ ಪರವಾಗಿ ಮಾತ್ರನೇ ನಿಂತಿದ್ದಾರಾ ಅಥವಾ ತನ್ನನ್ನು ಚುನಾಯಿಸಿರ್ತಕ್ಕಂಥ ಎಲ್ಲ ವರ್ಗಗಳವರನ್ನು ಕೂಡ ಗಮನದಲ್ಲಿ ಇಟ್ಟುಕೊಂಡು ತನ್ನಗೆ ಮತ ಹಾಕಿರ್ತಕ್ಕಂಥ ಎಲ್ಲ ಸಮುದಾಯಗಳ ಜನರ ಹಿತವನ್ನೂ ಕೂಡ ನೋಡಿಕೊಂಡು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರಾ ಅನ್ನುವಂಥದ್ದು ಕೂಡ ಬಹಳ ಮುಖ್ಯ ಆಗುತ್ತೆ. ಯಾಕಂದರೆ ಸಾಮಾಜಿಕ ನ್ಯಾಯ ಅನ್ನುವಂಥದ್ದು ಕೇವಲ ಒಂದು ಸಮುದಾಯದ ನ್ಯಾಯ ಆಗಿ ಉಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸಾಮಾಜಿಕ ನ್ಯಾಯ ಅನ್ನುವಂಥದ್ದು ಎಲ್ಲರನ್ನೂ ಕೂಡ ಒಳಗೊಳ್ಳಬೇಕಾಗತ್ತೆ ಅನ್ನುವಂಥದ್ದರ ಆಧಾರದಲ್ಲಿ ಇರಬೇಕಾಗುತ್ತೆ. ಅದನ್ನೇ ಇವತ್ತು ಒಂದು ಕಡೆಯಲ್ಲಿ ಈಶ್ವರ ಖಂಡ್ರೆ ಅವರಂತವರು ಕೂಡ ಹೇಳ್ತಾ ಇದ್ದಾರೆ, ನಾವು ಸಾಮಾಜಿಕ ನ್ಯಾಯದ ಪರವಾಗಿ ನಾವು ಕೆಲಸವನ್ನು ಮಾಡ್ತೀವಿ ಅನ್ನುವಂಥ ಮಾತನಾಡಿದ್ದಾರೆ. ಹೀಗಾಗಿ ಯಾರ್ಯಾರು ತಮ್ಮ ಜಾತಿಗಳ ಸಂಘಟನೆಗಳಲ್ಲಿ ಇದ್ದರೂ ಕೂಡ ಕ್ಯಾಬಿನೆಟ್ನಲ್ಲಿ ಅವರು ತಮ್ಮ ಅಧಿಕೃತ ಅಭಿಪ್ರಾಯವನ್ನು ಯಾವ ಸ್ವರೂಪದಲ್ಲಿ ವ್ಯಕ್ತಪಡಿಸ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಉರುಳಿಸಿರುವಂತಹ ದಾಳ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ಪಂಚಾಯಿತಿ. ನಮಸ್ಕಾರ.